ಟಾಪಿಕ್ ಬಂದು ಫೈನಲ್ ಅಕೌಂಟ್ಸ್ ಆಫ್ ಕಂಪನೀಸ್. ಇದನ್ನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪನೀಸ್ ಅಂತಲೂ ಕರಿತೀವಿ ನಾವು. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ವರ್ಷದ ಕೊನೆಯಲ್ಲಿ ಆ ಕಂಪನಿಯವರು ಏನೇನು ಮಾಡಿದ್ದಾರೆ ಅದನ್ನು ರಿಪೋರ್ಟ್ ಕೊಡಬೇಕಾಗತ್ತೆ. ಆ ರಿಪೋರ್ಟ್ನ ಅವರು ಪಬ್ಲಿಕ್ಸ್ಗೆ, ಶೇರ್ ಹೋಲ್ಡರ್ಸ್ಗೆ, ಆಡಿಟರ್ಸ್ಗೆ ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಆ ಕಂಪನಿ ಆ್ಯಕ್ಟ್ ಪ್ರಕಾರ ಅವ್ರಿಗೆಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಏನೇನು ಫೈನಲ್ ಅಕೌಂಟ್ಸಲ್ಲಿ ಅವರು ಸಬ್ಮಿಟ್ ಮಾಡ್ತಾರೆ, ಯಾವ್ಯಾವ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತಾರೆ ಅನ್ನೋದೇ ಇವತ್ತಿನ ಟಾಪಿಕ್ಕು. ಇದರಲ್ಲಿ ಫೈನಲ್ ಅಕೌಂಟ್ಸ್ ಆಫ್ ಕಂಪನಿಲಿ ಮೇಯ್ನಾಗಿ ಬರೋದು ಅಂದರೆ 3 ಬರುತ್ತೆ, ನೋಡ್ಕೊಳ್ಳಿ. ಮೊದಲನೇದು ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಅಂತ ಬರುತ್ತೆ. ಎರಡನೇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರುತ್ತೆ. ಮೂರನೇದು P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಬರುತ್ತೆ. P&L ಅಪ್ರೋಪ್ರಿಯೇಷನ್ ಅಕೌಂಟ್. ಫೈನಲ್ ಆಗಿ ಬ್ಯಾಲೆನ್ಸ್ ಶೀಟ್ ಅಂತ ಬರುತ್ತೆ. ಈ 4 ಸೇರಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ನಾವು ಟ್ರೇಡಿಂಗ್ ಅಕೌಂಟ್ ಮಾಡೋ ಉದ್ದೇಶ ಏನಂದರೆ ಇದರಲ್ಲಿ ನಾವು ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಅಂತ ಕಂಡುಹಿಡಿತೀವಿ. ಟು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಅಂತ ಕರಿತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋ ಉದ್ದೇಶ ಏನು ಅಂದರೆ, ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋ ಉದ್ದೇಶ ಏನಂದರೆ ಟು ನೋ ದ ಸರ್ಪ್ಲಸ್ ಆರ್ ಡಿಫಿಸಿಟ್. ಈ ಅಕೌಂಟಲ್ಲಿ ನಮಗೆ ಸರ್ಪ್ಲಸ್ ಅಥವಾ ಡಿಫಿಸಿಟು ಕಂಡುಹಿಡಿತೀವಿ. ಸರ್ಪ್ಲಸ್ ಆರ್ ಡಿಫಿಸಿಟ್. ಕೊನೆಯಲ್ಲಿ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಬಂದು ಟ್ಯಾಲಿ ಆಗಬೇಕು. ಆ ವರ್ಷದಲ್ಲಿ ಬ್ಯಾಲೆನ್ಸ್ ಶೀಟ್ ಈಸ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಫಾರ್ ಎ ಗಿವನ್ ಪೀರಿಯಡ್. ಇದು ಬಂದು ಆ ಕಡೆ ಈ ಕಡೆ ತಾಳೆ ಆಗಬೇಕು, ಇದು ಟ್ಯಾಲಿ ಆಗಬೇಕು. ಆಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ ಅಂತ. ಈಗ ನಾವು 1 by 1 ನೋಡೋಣ. ಇವತ್ತು ನಾವು ಟ್ರೇಡಿಂಗ್ ಅಕೌಂಟ್ ತೊಗೊಳ್ಳೋಣ. ಏನು ಟ್ರೇಡಿಂಗ್ ಅಕೌಂಟ್ ಅನ್ನೋದು ಅಂತ. ಓಕೆ, ಸೊ ನಾನು ಹೇಳಿದೆ ಟ್ರೇಡಿಂಗ್ ಅಕೌಂಟು ಏನಕ್ಕೆ ನಾವು ಮಾಡ್ತೀವಿ ಅಂದರೆ ಟ್ರೇಡಿಂಗ್ ಅಕೌಂಟಲ್ಲಿ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಕಂಡುಹಿಡಿಯೋಕ್ಕೆ ಅಂತ ಮಾಡ್ತೀವಿ ಅಂತ. ನೋಡಿ, ಯಾವುದೇ ಒಂದು ಬಿಸ್ನೆಸ್ ಆಗಲಿ ಕಂಪನೀಸ್ ಆಗಲಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತೀವಿ. ಆ ಮೆಟೀರಿಯಲ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಫಿನಿಶ್ಡ್ ಗೂಡ್ಸ್ ಮಾಡಿ ಅದನ್ನು ನಾವೇನು ಮಾಡ್ತೀವಿ, ಸೇಲ್ ಮಾಡ್ತೀವಿ. ಸೊ ಪರ್ಚೇಸ್ ಮಾಡಬೇಕಾದ್ರೆ ನಾವು ಏನೇನು ಖರ್ಚು ಮಾಡ್ತೀವೋ ಮೆಟೀರಿಯಲ್ಸ್ನ ಅದೆಲ್ಲ ನಮಗೆ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಪರ್ಚೇಸ್ ಮಾಡಬೇಕಾದ್ರೆ ಮೆಟೀರಿಯಲ್ಲು ಏನೇನು ಮಾಡ್ತೀವಿ ಇವೆಲ್ಲ ನಮಗೆ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಅದೇ ಥರ ಸೇಲ್ಸ್ ಮಾಡಬೇಕಾದ್ರೆ ಏನೇನು ಖರ್ಚು ಮಾಡ್ತೀವಿ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋಗುತ್ತೆ. ಸೊ ಇಲ್ಲಿ ನಾವು ಟ್ರೇಡಿಂಗ್ ಅಕೌಂಟ್ ಮಾಡಿರೋದ್ರಿಂದ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಓನ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ತೊಗೋತೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಏನೇನು ಖರ್ಚಾಗುತ್ತೆ, ಸೊ ಒಂದು ಗೂಡ್ಸ್ನ ತಂದು ಅದನ್ನು ಫಿನಿಶ್ಡ್ ಪ್ರಾಡಕ್ಟ್ ಮಾಡೋ ತನಕ ಎಷ್ಟು ಖರ್ಚಾಗತ್ತೆ, ಓಕೆ, ಅದೆಲ್ಲ ಬಂದು ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಇನ್ನೊಂದು ಮೆಟೀರಿಯಲ್ ಪರ್ಚೇಸ್ ಮಾಡಬೇಕಾದ್ರೆ ನಾವು ಸಾಮಾನ್ಯವಾಗಿ ವೇಜಸ್ ಕೊಡ್ತೀವಿ, ಕ್ಯಾರೇಜ್ ಗಾಡಿ ಬಾಡಿಗೆ ಎಲ್ಲ ಕೊಡ್ತೀವಿ. ಆಮೇಲೆ ಅದನ್ನು ತಂದು ಫ್ಯಾಕ್ಟ್ರಿ ಒಳಗಡೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಲೈಟಿಂಗ್ ಎಕ್ಸ್ಪೆನ್ಸಸ್ಸು, ವಾಟರ್ ಎಕ್ಸ್ಪೆನ್ಸಸ್ಸು, ಪವರು, ಲೇಬರು ಇದೆಲ್ಲ ಕೊಡ್ತೀವಲ್ಲ, ಇದೆಲ್ಲ ಬಂದು ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಸೊ ಈಗ ಬಂದು ಟ್ರೇಡಿಂಗ್ ಅಕೌಂಟ್ ಹೆಂಗಿರುತ್ತೆ, ಅದರಲ್ಲಿ ಏನೇನು ಬರುತ್ತೆ ಅದನ್ನು ನೋಡೋಣ. ನೋಡಿ, ಸೊ ಇದೇ ಟ್ರೇಡಿಂಗ್ ಅಕೌಂಟ್ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st December 2010 ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಇದನ್ನು ಡೆಬಿಟ್ ಸೈಡ್ ಅಂತ ಕರಿತೀವಿ, ಇದನ್ನು ಕ್ರೆಡಿಟ್ ಸೈಡ್ ಅಂತ ಕರಿತೀವಿ. ಮಧ್ಯದಲ್ಲಿ ಓಕೆ ಅಮೌಂಟ್ ಕಾಲಮು, ದಿಸ್ ಈಸ್ ಅಮೌಂಟ್ ಕಾಲಮ್ ಅಂತ ಹಾಕ್ಕೊಳ್ಳಿ. ನೋಡ್ಕೊಳ್ಳಿ, ಇಲ್ಲಿ ಸ್ಟಾರ್ಟ್ ವಿತ್ ಟ್ರೇಡಿಂಗ್ ಅಕೌಂಟಲ್ಲಿ ಯಾವತ್ತು ಫಸ್ಟು ಟು ಓಪನಿಂಗ್ ಸ್ಟಾಕ್ ಅಂತ ಬರುತ್ತೆ. ಟು ಓಪನಿಂಗ್ ಸ್ಟಾಕ್ ಇದು ಕಾಮನ್ ಆಗಿ ಎಲ್ಲ ಕಡೆನೂ ಟ್ರೇಡಿಂಗ್ ಅಕೌಂಟ್ ಸ್ಟಾರ್ಟ್ ವಿತ್ ಓಪನಿಂಗ್ ಸ್ಟಾಕ್.
ಓಪನಿಂಗ್ ಸ್ಟಾಕ್ನ ನಾವು ಫಾರ್ ಎಕ್ಸಾಂಪಲ್ಲು ಒಂದು 50,000 ಅಂತ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಂದು ಟು ಪರ್ಚೇಸಸ್ ಅಂತ ಬರುತ್ತೆ. ಪರ್ಚೇಸಸ್ ಆಫ್ ಮೆಟೀರಿಯಲ್ ಆಗ್ಬೋದು ಅಥವಾ ಪರ್ಚೇಸ್ ಆಗ್ಬೋದು, ಪರ್ಚೇಸ್ ಆಫ್ ಗೂಡ್ಸ್ ಆಗ್ಬೋದು. ಸೊ ಇಲ್ಲಿ ಪರ್ಚೇಸಸ್ ಬಂದು ನಾವು ಒಂದು 2,10,000 ಅಂತ ಇಟ್ಕೊಳ್ಳೋಣ. ಲೆಸ್ ಅಂದರೆ ಮೈನಸ್ ಆಗುತ್ತೆ. ಪರ್ಚೇಸಲ್ಲಿ ಯಾವತ್ತು ಪರ್ಚೇಸ್ ರಿಟರ್ನ್ನ ಮೈನಸ್ ಮಾಡ್ತೀವಿ. ಪರ್ಚೇಸ್ ರಿಟರ್ನ್ಸ್ ಅಂತ ಇರುತ್ತೆ. ಏನು ಪರ್ಚೇಸ್ ರಿಟರ್ನ್ ಅಂದರೆ ನಾವೇನು ಬೈ ಮಾಡಿರ್ತೀವೋ ಅದರಲ್ಲಿ ನಮಗೇನಾರ ಇಡಿಸ್ಲಿಲ್ಲ, ಡಿಫೆಕ್ಟ್ ಇತ್ತು ಮೆಟೀರಿಯಲ್ ಅಂದರೆ ವಾಪಸ್ ಕೊಡ್ತೀವಿ, ಅದು ಪರ್ಚೇಸ್ ರಿಟರ್ನ್. ಒಂದು 10,000 ಪರ್ಚೇಸ್ ರಿಟರ್ನ್ ಅಂತ ಇಟ್ಕೊಳ್ಳಿ. ಅದು ಮೈನಸ್ ಆಗಿ ಔಟ್ರ್ ಕಾಲಮ್ಗೆ 2 lakh ಅಂತ ಹಾಕ್ಕೊಳ್ಳಿ. ಇಲ್ಲಿ ಬರೀತಾ ಇರೋದೆಲ್ಲ ಇಮ್ಯಾಜಿನರಿ ಫಿಗರ್ಸು ನಾನು. ನೆಕ್ಸ್ಟ್ ಬಂದು ಟು ವೇಜಸ್. ಇದು ವೇಜಸ್ ಅಂದರೆ ಕೂಲಿ ಕೊಡ್ತೀವಿ ನಾವು ಮೆಟೀರಿಯಲ್ ತರೋಕ್ಕೆ ಮತ್ತು ಮೆಟೀರಿಯಲ್ನ ಲೋಡಿಂಗು ಅನ್ಲೋಡಿಂಗ್ ಮಾಡೋಕ್ಕೆ ವೇಜಸ್ ಕೊಡ್ತೀವಿ. ವೇಜಸ್ಸು ಬಂದು ಒಂದು 10,000 ಅಂತ ಹಾಕೊಳ್ಳೋಣ. ಓಕೆ. ನೆಕ್ಸ್ಟ್ ಕ್ಯಾರಿಯೇಜ್ ಇನ್ವಾರ್ಡ್ ಅಂತ ಕರಿತೀವಿ. ಸೊ ಕ್ಯಾರಿಯೇಜ್ ಇನ್ವಾರ್ಡ್ಸ್ ಅಂದರೆ ಲಾರಿ ಬಾಡಿಗೆ ಆಗ್ಬೋದು ಅಥವಾ ವೆಹಿಕಲ್ ರೆಂಟ್ ಆಗ್ಬೋದು. ಇದು ಒಂದು 10,000 ಇಟ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟು ಗ್ಯಾಸ್, ಫ್ಯೂಯಲ್, ವಾಟರ್, ಪವರ್ ಏನಾದರೂ ಹೇಳ್ವಿ, ಎಕ್ಸೆಟ್ರಾ. ಗ್ಯಾಸ್, ಫ್ಯೂಯಲ್, ವಾಟರ್, ಪವರ್, ಎಕ್ಸೆಟ್ರಾ ಇದೆಲ್ಲ ಸೇರಿ ಒಂದು 20,000 ಇಟ್ಕೊಳ್ಳೋಣ. ಸೊ ಈ ಥರ ಐಟಮ್ಸೇ ಬರುತ್ತೆ. ಸೊ ಇವೆಲ್ಲ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸೇ. ನೋಡಿ ಕ್ರೆಡಿಟ್ ಸೈಡ್ ಅಂದರೆ ಇಲ್ಲಿಂದ ಬರುತ್ತೆ. ಕ್ರೆಡಿಟ್ ಸೈಡಲ್ಲಿ ಯಾವತ್ತು ಬೈ ಸೇಲ್ಸನ್ನು ಶುರು ಆಗುತ್ತೆ. ಇಲ್ಲಿ ಏನು ನಾನು ಬರಿತಾ ಇದ್ದೀನೋ ಇದೇ ಥರನೇ ಫಾರ್ಮೆಟ್ ಬರೋದು. ಬೈ ಸೇಲ್ಸ್ ಅಂತ ಬರುತ್ತೆ ಕ್ರೆಡಿಟ್ ಸೈಡಲ್ಲಿ. ನೋಡಿ ಸೇಲ್ಸ್ ಬಂದು ಒಂದು 5,20,000 ಇಟ್ಕೊಳ್ಳಿ. 5,20,000 ಅಂತ ಇಟ್ಕೊಳ್ಳೋಣ. ಇಲ್ಲೂ ಅಷ್ಟೇ ಮೈನಸ್ ಮಾಡಿ. ಸೇಲ್ಸ್ ರಿಟರ್ನ್. ನೋಡಿ ಸೇಲ್ಸ್ ರಿಟರ್ನ್ ಅಂದರೆ ನಾವೇನು ಸೇಲ್ ಮಾಡಿರ್ತೀವೋ ಅದು ವಾಪಸ್ ಬರುತ್ತೆ, ಅದನ್ನು ನಾವು ಮೈನಸ್ ಮಾಡಬೇಕು. ಸೇಲ್ಸ್ ರಿಟರ್ನ್ 20,000 ಅಂತ ಹಾಕ್ಕೊಳ್ಳಿ. ಸೊ ಯು ಗೆಟ್ 5 lakh ಔಟ್ರ್ ಕಾಲಮ್ಗೆ. ಇಲ್ಲಿ ನಿಮಗೆ ಇನ್ನೊಂದು ಐಟಮ್ ಬರುತ್ತೆ ಕೊನೆಯಲ್ಲಿ, ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಬರುತ್ತೆ. ಕ್ಲೋಸಿಂಗ್ ಸ್ಟಾಕು ನೀವು ಇಲ್ಲಿ ಒಂದು 3 lakhs ಅಂತ ಬರ್ಕೊಳ್ಳಿ. ಓಕೆ. ಸೊ ಇಲ್ಲೂ ಅಷ್ಟೇ ನಿಮಗೆ ಗ್ಯಾಸು, ಫ್ಯೂಯಲು, ವಾಟರು, ಪವರು ಮತ್ತು ನೋಡ್ಕೊಳ್ಳಿ ಹಂಗೆ ಲೈಟಿಂಗು ಒಂದು 50,000 ಹಾಕಿ. ಆಕ್ಟ್ರಾಯ್ ಅಂತ ಬರುತ್ತೆ. ಇಂಪೋರ್ಟ್ ಡ್ಯೂಟಿ ಅಂತ ಕೊಟ್ಟರು ಹಾಕಿ, ಆಕ್ಟ್ರಾಯ್ ಅಂತ ಕೊಟ್ಟರು ಹಾಕಿ. ಓಕೆ. ಸೊ ಇದೆಲ್ಲ ಸೇರಿ ನಿಮಗೆ ಇಲ್ಲಿ ಇನ್ನೊಂದು 30,000 ಹಾಕ್ಕೊಳ್ಳಿ. ಸೊ ಇಲ್ಲಿ ಏನು ಬರುತ್ತೋ ಇದೆಲ್ಲ ಬಂದು ಡೈರೆಕ್ಟ್ ಎಕ್ಸ್ಪೆಂಡಿಚರು, ಇದೆಲ್ಲ ಬಂದು ಪರ್ಚೇಸಿಗೆ ಸಂಬಂಧಪಟ್ಟಿರೋದು. ಸೊ ಇಲ್ಲಿ ನಾನು ಏನೇನು ಬರುತ್ತೋ ಅದನ್ನು ಫಾರ್ಮೇಟ್ ಬರೆದಿದ್ದೀನಿ. ಇದಿಷ್ಟು ಬಂದಿರುತ್ತೆ ನಿಮಗೆ. ಸೊ ಇಲ್ಲಿ 2 ಕಡೆ ಯಾವ ಕಡೆ ಜಾಸ್ತಿ ಇದೆ ನೋಡಿ. ಸಾಮಾನ್ಯವಾಗಿ ಆ ಕಡೆ ಜಾಸ್ತಿ ಬಂದಿದೆ ನೋಡಿ. ಇಲ್ಲಿ 8 ಲಕ್ಷ ಬಂದಿದೆ. 8 lakhs ಹಾಕ್ಕೊಳ್ಳಿ. ಸೇಮ್ 8 ಲಕ್ಷ ಈ ಕಡೆ ಹಾಕ್ಕೊಳ್ಳಿ. 8 lakhs 8 ಲಕ್ಷ ಇದೆ ಇಲ್ಲಿ. ಓಕೆ. ಸೊ ಇಲ್ಲಿ ನೀವು ಏನು ಡಿಫ್ರೆನ್ಸ್ ಬರುತ್ತೋ ಇದನ್ನು ನೀವು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಇಲ್ಲಿ ನೋಡಿ 50, 2.5, 20, 40, 70. ಓಕೆ. 3 zeros 0 1 2 4 9 12 12 8 20 2 4. ಓಕೆ. 6. ಸಿ ಇಲ್ಲಿ ಬಂದು 6,80,000 ಇದನ್ನು ನಾವು
ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಅಂತ ಕರಿತೀವಿ. ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಬಂದು 6,80,000 ಬರುತ್ತೆ. ಇದು ಜಸ್ಟ್ ಎ ಫಾರ್ಮೆಟ್ ನಿಮಗೆ ನಾನು ಹೇಳ್ತಾ ಇರೋದು. ಈ ಫಾರ್ಮೆಟಲ್ಲಿ ನಿಮಗೆ ಈ ಥರ ಬರುತ್ತೆ ನಿಮಗೆ. ಅಂದರೆ ನೋಡಿ, ಇದೆಲ್ಲ ನಿಮಗೆ ಡೈರೆಕ್ಟ್ ಎಕ್ಸ್ಪೆಂಡಿಚರು, ಇದೆಲ್ಲ ಪರ್ಚೇಸ್ ಮೇಲೆ ಮಾಡೋಂಥದ್ದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಮಾಡೋಂಥದ್ದು. ನೋಡಿ, ಇದ್ರ ಜೊತೆಲಿ ನಾನು ಲೈಟಿಂಗ್ ಅಂತ ಬರ್ತಿದ್ದೀನಲ್ಲ, ಅದ್ರ ಜೊತೆಲಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂತಲೂ ಹಾಕೊಬೋದು ನೀವು, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಸೊ ಈ ಥರ ಇನ್ನೊಂದು ಐಟಮ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ಓಕೆ, ಇದು ಬಂದು ಟ್ರೇಡಿಂಗ್ ಅಕೌಂಟ್ ಅಂತ ಕರಿತೀವಿ. ಜಸ್ಟ್ ಇಟ್ ಈಸ್ ಎ ಫಾರ್ಮೇಟ್ ವಿತ್ ಇಮ್ಯಾಜಿನರಿ ಫಿಗರ್ಸ್. ಓಕೆ, ಇದರಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಇನ್ ಕೇಸ್ ಈ ಕಡೆ ಡೆಬಿಟ್ ಸೈಡಲ್ಲಿ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡಲ್ಲಿ ಕಮ್ಮಿ ಇದ್ದರೆ ಇಲ್ಲಿ ಯು ಕ್ಯಾನ್ ಗೆಟ್ ಗ್ರಾಸ್ ಲಾಸ್ ಅಂತ ಬರುತ್ತೆ. ಸಾಮಾನ್ಯ ಇದು ರೇರು, ಒಂದೊಂದು ಸಲ ನಿಮಗೆ ಗ್ರಾಸ್ ಲಾಸ್ನು ಬರಬಹುದು. ಓಕೆ, ಸೊ ಇದು ಟ್ರೇಡಿಂಗ್ ಅಕೌಂಟ್. ಇದನ್ನು ಇಲ್ಲಿ ಮುಗಿಸ್ತೀನಿ ನಾನು ಟ್ರೇಡಿಂಗ್ ಅಕೌಂಟನ್ನು.